ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅಲ್ಲ, ಬಹುತೇಕ ಆಲ್ಮೋಸ್ಟ್ ನೀವು ಕೆಲವ್ರು ಯಾರೋ ಜೆನ್ಯೂನ್ ಆಗಿ ಸಿಗ್ಬಹುದು. ಪಾಪ ಎಲ್ಲಾ ಹೋಟೆಲ್ ಮಾಲೀಕರು ಒಂದೇ ತರ ಅಂತ ನಾನು ಹೇಳಲ್ಲ. ಕೆಲವರು ಹೋಟೆಲ್ಗಳನ್ನ ಓಪನ್ ಮಾಡ್ತಾರೆ, ಇದ್ರಲ್ಲಿ ಲಾಭ ಇದೆ ಅನ್ನೋ ಕಾರಣಕ್ಕೇನೆ ನೋಡ್ತಾರೆ. ಮತ್ತೆ ಎಲ್ಲಿ ಕಡಿಮೆ ಬೆಲೆಗೆ ನಮಗೆ ತರಕಾರಿ ಸಿಗುತ್ತೆ, ಎಲ್ಲಿ ಕಡಿಮೆ ಬೆಲೆಗೆ ಮಾಂಸ ಸಿಗುತ್ತೆ, ಮೊದಲೇ ನೀವು ಅಂಗಡಿ ಓಪನ್ ಮಾಡಕ್ಕೂ ಮುಂಚೆನೆ ತಿಳ್ಕೊಂಡು ಬಂದ್ಬಿಟ್ಟಿರ್ತಾರೆ ಅಂತ. ಇಲ್ಲಿ ಹೋಗಿ ನಾವು ತರಬೇಕು, ದುಡ್ಡು ಮಾಡ್ಬೇಕು ಅಷ್ಟೇ ಅಂತ. ಏನ್ ರಾಜು ಸರ್ ಕರೆಕ್ಟ್ ಅಲ್ವಾ? ಆಲ್ಮೋಸ್ಟ್ ನಿಮ್ಗೆ ಅಂತದ್ದೇ ಅಂಗಡಿಗಳು ಜಾಸ್ತಿ ಸಿಗುತ್ತೆ ಅಂತ ನೀವು ಹೇಳಿದಾಗ ಬಹುಶಃ ಎಲ್ಲಾ ಒಂದು ಈ ಹೋಟೆಲ್ಗಳು ಏನಿದೆ ಒಂದೊಂದು ಟೀಮ್ ನ ಇಟ್ಕೊಂಡಿರ್ತಾರೆ. ಈ ಒಂದು ಸಪ್ಲೈ ಮಾಡೋ ವಿಚಾರದಲ್ಲಿ ತರಕಾರಿ ಇರ್ಬೋದು, ಹಾಲು, ಹಣ್ಣು ಮತ್ತೆ ಮಾಂಸ, ಇಂಥ ಒಂದು ವಿಚಾರದಲ್ಲಿ ಎಲ್ಲಿ ಅವರಿಗೆ ಕಡಿಮೆ ಸಿಗುತ್ತೆ ಅಂತಹ ಒಂದು ಕಡೆ ಹೋಗಿ ಇವ್ರು ವ್ಯಾಪಾರ ಮಾಡಿ ಹೋಟ್ಲ್ಗಳಿಗೆ ಸಪ್ಲೈಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ಇವ್ರು ಇರ್ತಾರೆ. ಆದರೆ ಆ ಒಂದು ವಿಚಾರದಲ್ಲಿ ನಾವು ಇವತ್ತು ನೋಡೋದಾದ್ರೆ ಇವತ್ತು ಮನುಷ್ಯನ ಪ್ರಾಣಕ್ಕೆ ಕುತ್ತು ತರ್ತಕ್ಕಂಥ ಇಂಥ ಒಂದು ವಿಚಾರ ನೋಡಿ. ಇವತ್ತು ಆಗಲೇ ನಾವು ಡಿಸ್ಪ್ಲೇ ಆಗ್ತಾ ಇದೆ ಮಾಧ್ಯಮದಲ್ಲಿ ಎಂತೆಂಥ ಹೋಟ್ಲು, ಅಂತ ಹೋಟ್ಲುಗಳಲ್ಲಿ ಇಂಥ ಮಾಂಸ ಇಷ್ಟೊಂದು ತರಕಾರಿ ಇರ್ಬೋದು ಇದೆಲ್ಲ ಮಿಕ್ಕಿ ಮತ್ತೆ ಅದನ್ನ ಜನರು ಕೊಡ್ತಾರೆ ಅಂದ್ರೆ ಯಾವ ರೀತಿ ಇವರು ಹೋಟೆಲ್ ತಾಜ್ ಹೋಟೆಲ್ ನಾನು ಒಂದು ಸುಮಾರು ಸ್ಟಾರ್ ಹೋಟೆಲ್ಗಳ ಹೆಸರನ್ನ ಎಲ್ಲವನ್ನ ಕೂಡ ಉಲ್ಲೇಖ ಮಾಡ್ತಿಲ್ಲ, ಬಟ್ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಶಾಂಗ್ರಿಲಾ ಇರಬಹುದು, ತಾಜ್ ಹೋಟೆಲ್ ಇರಬಹುದು, ಮತ್ತು ದಿ ಲಲಿತ್ ಅಶೋಕ್, ಇವೆಲ್ಲವೂ ಕೂಡ ಅತಿ ಹೆಚ್ಚಿನ ಜನ ಉಳಿದುಕೊಳ್ಳೋದು. ನಿಮಗೆ ಒಬ್ಬ ಜನಸಾಮಾನ್ಯನ ಕನಸು ಕೂಡ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಸ್ಟಾರ್ ಹೋಟೆಲ್ ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದು ಆ ಬಿಲ್ ನ ಬೇಕಂದ್ರೆ ತೋರಿಸ್ತಾರ, ನೋಡಪ್ಪ ಈ ಹೋಟೆಲ್ಗೆ ಹೋಗಿದ್ದೆ, ನಾವು ಊಟ ಮಾಡ್ಕೊಂಡ್ ಬಂದ್ವಿ, ನಾವು ಇಂಥ ಹೋಟೆಲ್ಗೆ ಹೋಗ್ಬಿಟ್ಟಿದ್ವಿ ಅನ್ನೋದೇ ಒಂದು ಪ್ರತಿಷ್ಠೆ ಅಂತ. ಅಂತಹ ಕನಸು ಕಂಡವರು ಯಾವತ್ತೂ ಜೀವನದಲ್ಲೇ ಬೇಡ ಇಂಥ ಸ್ಟಾರ್ ಹೋಟೆಲ್ಗಳ ಸಮಾಸ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಿನ್ನೆ ಅಂತ. ಏನ್ ಸರ್, 10 ರೂಪಾಯಿ ಆದ್ರೂ ಪರವಾಗಿಲ್ಲ, ಎಲ್ಲ ಒಂಚೂರು ಲೈಟ್ ಆಗಿ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ಬಿಡೋಣ ಅನ್ನೋ ಪರಿಸ್ಥಿತಿ. ಈಗ ನೋಡಿ ಮೇಡಮ್, ಈಗ ಮಾಡಿದ ತಪ್ಪಿ ಹೇಗಿದೆ ಅಂತ ಹೇಳಿದ್ರೆ, ಏನು ಇಷ್ಟು ದಿವಸ ಅವ್ರು ಸರಿದೂಗಿಸ್ಕೊಂಡು ಗ್ರಾಹಕರು ಬರೋರು, ಈಗ ಗ್ರಾಹಕರೇ ಬರದೆ ಹೋದ್ರೆ ಅವ್ರು ಯಾರು ಕೊಡ್ತಾರೆ? ಅವ್ರು ಮಾಡಿರ್ತಕ್ಕಂಥ ಹೋಟ್ಲಲ್ಲಿ ಇರ್ತಕ್ಕಂಥ ಆಹಾರ ಇವತ್ತು ಅವರೇ ಅವ್ರ ತಲೆ ಮೇಲೆ ಚಪ್ಪಡಿ ಹೇಳ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಬಂದಿದ್ದಾರೆ. ಈಗಾಗಲೇ ನೋಡಿ ಮಾಧ್ಯಮಗಳಲ್ಲಿ ಬಿತ್ತರವಾದ್ರಿಂದ ನಮಗೆ ಒಂದು ಶಾಕ್. ಈಗ ನಾವು ಇಷ್ಟೆಲ್ಲ ಹೋರಾಟದಲ್ಲಿ ಇರ್ತೀವಿ, ನಮಗೆ ಶಾಕ್ ಆಗ್ತಾ ಇದೆ ನಿನ್ನೆಯಿಂದ ನೋಡಿದಾಗ. ಆದರೆ ಜನಸಾಮಾನ್ಯರು ಇದನ್ನು ಯಾವ ರೀತಿ ಸರಿದೂಗಿಸ್ಕೋತಾರೋ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದು ತುಂಬ ಆ ಹೋಟ್ಲುಗಳು ಏನಿದಾವೆ ತುಂಬ ಕಷ್ಟವನ್ನು ಅನುಭವಿಸ್ತವೆ. ಇವತ್ತೇನು ಲಾಭ ಪಡ್ಕೊಂಡಿರ್ಬೋದು, ನಾಳೆ ದಿವಸ ಲಾಭಕ್ಕಲ್ಲ, ಜನ ಬರೋದೇ ಇಲ್ಲ, ನಿಮ್ಗೆ ವ್ಯಾಪಾರನೇ ಆಗೋದಿಲ್ಲ, ಆಗ ನೀವೇ ನಿಮ್ಮ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇವತ್ತು ಅವರೇ ತಂದ್ಕೊಂಡಿದ್ದಾರೆ. ಎಸ್, ಪರಿಣಿತಾ ಮ್ಯಾಮ್, ಹೆಂಗೆ ಮ್ಯಾಮ್ ಆರೋಗ್ಯದ ಬಗ್ಗೆ ಕಾಳಜಿ, ಮತ್ತೆ ಈ ತರ ಫುಡ್ ಹಾಳಾಗಿರೋದನ್ನ ನಾವು ಟೆಸ್ಟ್ ಮಾಡೋಕ್ಕಾಗಲ್ಲ, ಕೊಡ್ತಾರೆ ಇಮಿಡಿಯೇಟ್ ಅಲ್ಲಿ ನಾವು ತಿನ್ನಬೇಕು, ತಿಂದು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅನ್ನೋದು ಮಾತ್ರ ಧಾವಂತ ನಮ್ದು ಆಗಿರುತ್ತೆ. ಬಟ್ ನಾವು ಹೆಂಗೆ ಹೊರಗಡೆ ಹೋದಾಗ ಹೆಂಗೆ ಕೇರಿಂಗ್ ಆಗಿರ್ಬೇಕು ನಮ್ಮ ಫುಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವ್ದು ಗುಡ್ಡು, ಜನ ಹೆಂಗೆ ಕಾಳಜಿ ವಹಿಸ್ಬೇಕು ಇನ್ನು ಮುಂದೆ ಇಲ್ಲಿ ಅಂತ? ಸೊ ಫಸ್ಟ್ ಮ್ಯಾಮ್ ಏನಂದರೆ ಆ್ಯಕ್ಚುಲಿ ನಮಗೆ ಗೊತ್ತಾಗಲ್ಲ, ಯಾವ ಚಿಕ್ಕ ಹೋಟೆಲ್ಗೆ ಹೋಗಿ ದೊಡ್ಡ ಹೋಟೆಲ್ಗೆ ಹೋಗಿ ಗೊತ್ತಾಗಲ್ಲ. ಸರ್ ಹೇಳ್ದಂಗೆ ಅವ್ರಿಗೆ ಒಂದು ಸ್ವಲ್ಪ ಮನುಷ್ಯತ್ವ ಇರಬೇಕು, ನಾವು ಕೊಡ್ತಾ ಇರೋದು ಸರಿನಾ ತಪ್ಪ, ಕೊನೆಗೆ ಒಂದಿನ ನಮಗೂ ಬಂದೇ ಬರುತ್ತೆ ಅಂತ ಫಸ್ಟು ಹೋಟೆಲ್ ಯಾರಾದರೂ ಅದನ್ನು ಫಸ್ಟ್ ನೋಡ್ಕೊಳ್ಳೇಬೇಕು. ಸೆಕೆಂಡ್ ಬಂದು ಈಗ ಜನಸಾಮಾನ್ಯರು ಚಿಕ್ಕ ಹೋಟೆಲ್ ಆಗಲಿ ದೊಡ್ಡ ಹೋಟೆಲ್ ಆಗಲಿ ಸ್ವಲ್ಪ ಒಂದು ಏನೇ ಆದರೂ ಕೂಡ ಸ್ವಲ್ಪ ಒಂದು ಮುನ್ನೆಚ್ಚರಿಕೆ ಇರಬೇಕು ಮ್ಯಾಮ್. ಫಸ್ಟ್ ಬಂದು ಅಲ್ಲಿರೋ ಪ್ಲೇಸ್ ಆಗಿ ಅಕ್ಕಪಕ್ಕದಲ್ಲಿ ಅಕಸ್ಮಾತ್ ಏನಾದರೂ ಕಂಟ್ಯಾಮಿನೇಷನ್ಸ್ ಇದೆಯಾ, ಇಲ್ಲ ಸರ್ವ್ ಮಾಡ್ತಾ ಇರೋರು ಅಥವಾ ಕುಕ್ ಮಾಡ್ತಾ ಇರೋರು ಗ್ಲೌಸ್ ಹಾಕ್ಕೊಂಡಿದ್ದಾರಾ, ಇಲ್ಲ ಫುಡ್ಡು ಹಾಟ್ ಆಗಿ ಬರ್ತಾ ಇದೆಯಾ, ಟೇಸ್ಟ್ ಮಾಡಿದಾಗ ಕೂಡ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಏನಾದರೂ ಸ್ಮೆಲ್ ಬಂದಿದೆಯಾ ಏನು, ಆ ಥರ ನೋಡಿ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕು. ಹಂಗೆ ನೋಡೋಕೆ ಹೋದರೆ ಈಗ ಈ ಲಲಿತ್ ಅಶೋಕ್ ಆಗಲಿ ಇದು ಏನೇನು ತೋರಿಸ್ತಾ ಇದ್ದಾರೆ ಅವರೆಲ್ಲ ಅಷ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ, ಹೈಜೀನ್ ಕೂಡ. ಸರ್ವಿಸ್ ಸ್ವರ್ಗ ಅನ್ಸುತ್ತೆ ಆ ಹೋಟೆಲ್ಗಳು. ಅದಕ್ಕೆ ನಮ್ಗೆ ಗೊತ್ತಿಲ್ವಲ್ಲ ಈ ರೀತಿ ಒಳಗಡೆ ಕೊಳಕು ತುಂಬಿಕೊಂಡಿದ್ದಾರೆ ಅಂತ. ಎಷ್ಟು ಜನ ನೀವು ಆ ಸ್ಟಾರ್ ಹೋಟೆಲ್ಗೆ ಹೋಗಿದಿರೋ ಗೊತ್ತಿಲ್ಲ, ಲಲಿತ್ಗೆ ಒಳಗಡೆ ಹೋದಂಗೆ ಸ್ವರ್ಗ ತರ ಫೀಲ್ ಆಗುತ್ತೆ ನಿಮ್ಗೆ. ವೆಲ್ಕಮಿಂಗ್ ಇರಬಹುದು, ಆ ಎಂಟ್ರನ್ಸ್ ಇರಬಹುದು, ರಿಸೆಪ್ಷನ್ ಇರಬಹುದು, ಅಲ್ಲಿ ಲಾಬಿಗಳಿರಬಹುದು ಕೂತ್ಕೊಳ್ಳೋದಕ್ಕೆ, ಆ ರೂಮ್ಗಳನ್ನ ನೋಡಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣೇನು ಅನ್ನೋ ತರ ಫೀಲ್ ಆಗುತ್ತೆ ಅಂತ. ಲೈಫಲ್ಲಿ ಒಂದ್ಸಾರಿ ಅಲ್ಲಿ ಇದ್ದು ಬರ್ಬೇಕಪ್ಪ ಅಂತ ಬಹುತೇಕರು ಕನಸ್ಕೊಂಡವರು. ಆದ್ರೆ ಇನ್ ಲೈಫಲ್ಲೇ ಒಂದ್ಸಾರಿ ಅಲ್ಲಿ ತಿನ್ನೋದು ಬೇಡಪ್ಪ ಹೋದ್ರು ಕೂಡ ಅನ್ನೋ ಮಟ್ಟಿಗೆ ನಿನ್ನೆ ತೋರಿಸ್ಬಿಟ್ರಲ್ಲ ನಮ್ಮ ಆಹಾರ ಇಲಾಖೆ ಅಧಿಕಾರಿಗಳು ಒಳಗಡೆ ವಾಸ್ತವ ಪರಿಸ್ಥಿತಿ ಅಂತ. ಕೊಳಕು ಆಹಾರದಿಂದ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳು ಏನು, ಎಲ್ಲೂ ಕೂಡ ಹೊರಗಡೆ ಊಟ ತಿಂಡಿ ಯಾವುದು ಕೂಡ ಸೇಫ್ಟಿ ಅಲ್ವಾ ಅನ್ನುವಂತಹ ಪ್ರಶ್ನೆ ನಿನ್ನೆ ನಮಗೆ ಮೂಡ್ಬಿಡ್ತು. ಕಾರಣ ಸ್ಟಾರ್ ಹೋಟೆಲ್ಗಳ ವಾಸ್ತವ ಪರಿಸ್ಥಿತಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಸೊ ಇದಾದ ಮೇಲೆ ಬಹುತೇಕರಿಗೆ ಆತಂಕ ಇದೆ, ನಾವು ತಿಂದಿದೀವಲ್ಲ, ನಾವು ಹೋಗಿದೀವಲ್ಲ, ನಮ್ಮ ಆರೋಗ್ಯ ಏನು, ಒಂದ್ಸಾರಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದಾ, ಇಂಥ ಆತಂಕಕ್ಕೆ ಒಳಗಾಗ್ತಿದ್ದಾರೆ ಜನ ಅಂತ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಡಾಕ್ಟರ್ GB ಸತ್ತೂರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ, ಹಿರಿಯ ತಜ್ಞರು ಮತ್ತು ವೈದ್ಯರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
ಡಾಕ್ಟರ್ ಪ್ರಶ್ನೆ ಬಂದಿದ್ದು ನಿನ್ನೆ ಬಹಳ ಆತಂಕ ಅನಿಸ್ಬಿಡ್ತು. ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ವಾಸ್ತವ ಪರಿಸ್ಥಿತಿ. ವೆಲ್ಕಮಿಂಗ್ ನೋಡ್ತೀವಿ, ಹೈಜಿನ್ ನೋಡ್ತೀವಿ, ಅಲ್ಲಿ ಎಂಟ್ರಿ ನೋಡ್ತೀವಿ, ರಿಸೆಪ್ಷನ್ ನೋಡ್ತೀವಿ, ಲಾಬಿ ನೋಡ್ತೀವಿ. ಇದೆಲ್ಲ ನೋಡಿದ ಮೇಲೆ ಫುಲ್ ಮರಳಾಗ್ಬಿಡ್ತೀವಿ, ಅಯ್ಯೋ ಸ್ವರ್ಗ ಇಲ್ಲೇ ಇದೆಯಪ್ಪ ಅಂತ. ಆದ್ರೆ ನಿಜಕ್ಕೂ ಕಿಚನ್ ಅಲ್ಲಿ ಇಷ್ಟು ಅವ್ಯವಸ್ಥೆ ಇರುತ್ತಾ ಅಂತ ಗೊತ್ತಾಗಿದೆ ನಿನ್ನೆ ಅಂತ ಅನ್ಸುತ್ತೆ. ಇದನ್ನ ನೋಡಿದಾಗ ನಾವು ಒಂದ್ಸರಿ ಆರೋಗ್ಯವನ್ನ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಜನ ಅಂತ. ಈಗ ಎರಡು ವಿಷಯಗಳನ್ನ ಪ್ರತಿಯೊಂದು ಹೋಟೆಲ್ ಗಮನಿಸಬೇಕು, ಎಸ್ಪೆಷಲಿ 5 ಸ್ಟಾರ್ ಹೋಟೆಲ್ಸ್. ಈಗ ಡಾಕ್ಟರ್ ಇರೋದ್ರಿಂದ ನಮ್ದು ವರ್ಷಕ್ಕೆ ಏನಿಲ್ಲ ಅಂದ್ರೆ 8-10 ಕಾನ್ಫರೆನ್ಸ್ 5 ಸ್ಟಾರ್ ಹೋಟೆಲ್ ಅಲ್ಲಿ ನಡೀತದೆ. ಈಗ ಇದೆಲ್ಲ ನೋಡಿದ ನಂತರ ನನಗೆ ಹೆದರಿಕೆ ಬರ್ತಾ ಇದೆ, ಅಲ್ಲಿ ಉಣ್ಬೇಕಾ ಬಾಜುಕೆ ಧಾಬಾಕ್ ಹೋಗ್ಬೇಕಾ ಅಂತ. ಮತ್ತು ಈಗ ಒಂದು ವರ್ಡ್ ಇದೆ ಮೆಡಿಕಲ್ ಅಲ್ಲಿ, ಫಿಫೋ ಫೆಫೋ. ಫಿಫೋ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಮೊದಲು ಯಾವುದು ಆಹಾರ ನಿಮ್ಮ ಇದಕ್ಕೆ ಬರ್ತದೆ ಅದನ್ನ ಯೂಸ್ ಮಾಡ್ರಿ ಅಂತ. ಇನ್ನೊಂದು ಫೆಫೋ ಅಂದ್ರೆ ಫಸ್ಟ್ ಎಕ್ಸ್ಪೈರ್ ಫಸ್ಟ್ ಔಟ್. ಅಂದ್ರೆ ಉಳ್ಳಾಗಡ್ಡಿ ಮತ್ತು ಇಂಥವೆಲ್ಲ ಇರ್ತಾವ, ಬಟಾಟಿ, ಯಾವ್ದು ಎಕ್ಸ್ಪೈರ್ ಆಗತ್ತೆ ಅದನ್ನ ನೀವು ಮೊದಲು ಯೂಸ್ ಮಾಡ್ಬೇಕು. ಬೇಸಿಕ್ ಪ್ರಿನ್ಸಿಪಲ್. ಸೆಕೆಂಡ್, ಬಹಳ ಒಂದು ಏನು ವ್ಯವಸ್ಥೆ ಇಲ್ಲದಂತಹ ದೊಡ್ಡ 5 ಸ್ಟಾರ್ ಹೋಟೆಲ್ ಅನ್ಫಾರ್ಚುನೇಟ್ಲಿ. ಯಾಕಂತಂದ್ರೆ ಏನಾಗತ್ತೆ, they think we can bribe anybody and get out easily. It's not easy now, especially ಕರ್ನಾಟಕ ಸರ್ಕಾರ ಈಗ ಏನದ ಬಹಳ ಸ್ಟ್ರಿಕ್ಟ್ ಮಾಡಿದಾರ. ಇದೆಲ್ಲ ಈ ಸಲ ರೇಡ್ ಅನ್ರಿ ಏನಾದ್ರು ಅನ್ರಿ ಒಂದು ವ್ಯವಸ್ಥೆ ಮಾತ್ರ ಮಾಡಬೇಕಾಗ್ತದೆ. ಮಾಂಸಾಹಾರ ಏನದೆ ಇದು ಬಹಳ ಟ್ರಿಕಿ. ಇದು ಮೀಟ್ ಅಲ್ಲಿ ಸರಿಯಾಗಿ ಸಂಗ್ರಹ ಮಾಡದೆ ಹೋದ್ರೆ ಬ್ಯಾಕ್ಟೀರಿಯಾ ಗ್ರೋ ವೆರಿ ಫಾಸ್ಟ್, ವೈರಸ್ ಗ್ರೋಸ್ ವೆರಿ ಫಾಸ್ಟ್. ಈಗ ನೀವು ಕೊಳತು ಉಳ್ಳಾಗಡ್ಡಿ ಒಂದು ಕಡೆ, ಮಾಂಸ ಒಂದು ಕಡೆ ಇಡ್ರಿ, ಮಾಂಸ ಇವ್ರು ಏನ್ ಮಾಡ್ತಾರ, ಮಿಕ್ಸ್ ಮಾಡ್ತಾರ, ಭಯಂಕರ ಬಿಸಿ ಮಾಡ್ತಾರೆ. ನೀವು ಹೇಳ್ದಂಗ ಬಾರಿ ಡೆಕೋರೇಟೆಡ್ ಪ್ಲೇಟ್ ಅಲ್ಲಿ ತಂದಿಡ್ತಾರ. ನಾವು ನ್ಯಾಚುರಲಿ ಇದು ಸರಿ ಇಲ್ಲಪ್ಪ ಅನ್ನಂಗಿಲ್ಲ. 10 ನಿಮಿಷ ಬಿಡಿ, ಅದು ಆರ್ತಿ ಅಂದ್ರೆ ಅದು ಹಳಸಿದ ವಾಸನೆ ಬರುತ್ತೆ. ವೆನ್ ಎವ್ರಿಥಿಂಗ್ ಈಸ್ ಹಾಟ್ ಯು ಡೋಂಟ್ ಸ್ಮೆಲ್. ಸೊ ಇದು ಬಹಳ ಇಂಪಾರ್ಟೆಂಟ್ ಅಲ್ಲಿ ಹೋಗೋರಿಗೆ. ಸೊ ಇದನ್ನೊಂದು 5 ಸ್ಟಾರ್ ಹೋಟೆಲ್ನವ್ರು. ಆಮೇಲೆ ಇನ್ನೊಂದು ಇನ್ ಅಂಡ್ ಔಟ್ ಅಂತಾರೆ. ಯಾವ ವಸ್ತು ಹೋಟೆಲ್ ನಲ್ಲಿ ಬರುತ್ತೆ ಅದು ಒಳಗೆ ಒಂದು ಇನ್ವೆಂಟ್ರಿ ಇದ್ದೇ ಇರತ್ತೆ ಅವ್ರದ್ದು, ಅದನ್ನ ನೋಡ್ತಾರ. ಎಕ್ಸ್ಪೈರಿ ಡೇಟ್ ನೋಡ್ತಾರ ಇಲ್ರಿ. ಈಗ ತಾವು ಇನ್ವೆಸ್ಟಿಗೇಷನ್ ಮಾಡಿದಂಗೆ ಎಕ್ಸ್ಪೈರ್ಡ್ ಮಿಲ್ಕ್, ವಾಟ್ ಅ ಶೇಮ್. ಏನ್ ಮಿಲ್ಕಿಗೆ ಏನು 1 ಲಕ್ಷ ರೂಪಾಯಿ ಬೀಳುತ್ತಾ ಒಂದು ಇದಕ್ಕೆ. This is very, very shameful, and I must congratulate government ರೀ ಶ್ರುತಿ ಅವರೇ. ಇದನ್ನೊಂದು ಏನ್ ಮಾಡಿದಾರೆ, ಪ್ರಾಬಬ್ಲಿ ಎಲ್ಲಾ ಸ್ಟೇಟ್ಗೂ ಹೋಗುತ್ತೆ ಇದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನು ಬಹಳ ಇಂಪಾರ್ಟೆಂಟ್ ವಿಷಯ ಒಂದೇ ಹೇಳ್ತೇನೆ. ಕೆಲವು ಮಂದಿ ಏನ್ ತಿಳ್ಕೊತಾರೆ, ತಿಂದು ಬಂದ್ ಕೂಡ್ಲೆ ವಾಂತಿ, ಭೇದಿ, ಜ್ವರ ಶುರುವಾಗತ್ತೆ ಅಂತ ತಿಳ್ಕೊತಾರೆ. ನೋ, 2-3 ತರಹದ ವಿಷಯಗಳಿವೆ. ಫಾರ್ ಎಕ್ಸಾಂಪಲ್ ಸಾಲ್ಮೊನೆಲ್ಲಾ ಅಂತ ಬರ್ತದೆ, ಟೈಫಾಯ್ಡ್ ಜ್ವರ ಮಾಡುತ್ತೆ ಅದು. ಸಾಲ್ಮೊನೆಲ್ಲಾಕ್ಕೆ ಇವತ್ತು ಮುಂಜಾನೆ ಉಣ್ತೀರಿ ನೀವು 5 ಸ್ಟಾರ್ ಹೋಟೆಲ್ ಅಲ್ಲಿ, ನಾಳೆ ಸಾಯಂಕಾಲ ವಾಂತಿ ಭೇದಿ ಶುರು ಆಗತ್ತೆ. ಆಗ ನೀವೇನ್ ಮಾಡ್ತೀರಿ, ಮನೆಯಾಗೇನು ಊಟಕ್ಕೆ ಬೈತೀರಿ ನೀವು, ಹೆಂಗ್ ಮಾಡೀನಿ ಅಂತೇಳಿ, ಹೆಂಡತಿಗೋ ಗಂಡಗೋ ಮತ್ಯಾರಿಗೋ ಅಂತ ಹೇಳಿ. ಆದ್ರೆ ನಿಜವಾದಂತ ಅಫೆಂಡರ್ ಅಂದ್ರೆ ಹಿಂದಿನ ದಿನ ಉಂಡಂತಹ 5 ಸ್ಟಾರ್.